ಸಂದೀಪ್ ಅವರೇ ಮಾತಾಡ್ತೀರಾ? ನಮಸ್ತೆ ಮೇಡಮ್. ಹಾ ನಮಸ್ತೆ. ಫಸ್ಟ್ ಆಫ್ ಆಲ್ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ವೆಲ್ಕಮ್ ಸರ್. ಅಂದ್ರೆ ದೀಕ್ಷೆ ತಗೊಂಡು 2 months ಆಗ್ತಾ ಬಂತು. ಅದರಲ್ಲಿ ನಂಗೆ 2-3 years ಇಂದ ಮೈಗ್ರೇನ್ ಮತ್ತೆ ಸೈನಸ್ ಎಲ್ಲ ಪ್ರಾಬ್ಲಮ್ ಇತ್ತು ಮೇಡಮ್. ಅದೊಂದು 80 to 90% ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಮತ್ತೆ ಪ್ರಾಬ್ಲಮ್ ಕೋಲ್ಡ್, ಈಗ ಹಾಟ್ ವಾಟರ್ ಸಹ ನಾರ್ಮಲ್ ಆಗಿ ತಣ್ಣಗಾದ್ಮೇಲೆ ಕುಡಿದ್ರು ಸಹ ಕೋಲ್ಡ್ ಆಗ್ತಿತ್ತು. ಈಗ ಅದು ಏನು ಎಷ್ಟು ಫ್ರೀಸಿಂಗ್ ಕೋಲ್ಡ್ ಕೊಡಿದ್ರು ಸಹ ಏನು ಪ್ರಾಬ್ಲಮ್ ಬರ್ತಿಲ್ಲ. ಮತ್ತೆ ಪೇನ್ ಎಲ್ಲ ಸ್ವಲ್ಪ ಇದೆ. ಏನ್ ಹೇಳಿ ಸರ್? ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೀನಿ. ಬಾಡಿ ಪೇನ್ ಎಲ್ಲ ಸ್ವಲ್ಪ ಇದೆ. ಓಕೆ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ಅದು ಕೂಡ ಎಲ್ಲ ನಾರ್ಮಲ್ ಆಗುತ್ತೆ. ಮತ್ತೆ ಅಂದ್ರೆ ಫೈನಾನ್ಸ್ ಮತ್ತೆ ಜಾಬ್ ಇದು ಸ್ವಲ್ಪ ತುಂಬಾನೇ ಪ್ರಾಬ್ಲಮ್ ಬರ್ತಾ ಇದೆ. ಓಕೆ, ಫೈನಾನ್ಸ್ ಮತ್ತೆ ಜಾಬ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ರೇಖಿ ಫಸ್ಟ್ ವರ್ಕ್ ಮಾಡೋದು ನಮ್ಮ ಮನಸ್ಸಿನ ಮೇಲೆ. ನಮ್ಮ ಮನ್ಸು ಅಕಾರ್ಡಿಂಗ್ ಟು ಮೀ, ಬಿಕಾಸ್ ನನ್ಗೂ ಕೂಡ ಹಂಗೆ ವರ್ಕ್ ಆಗಿರೋದು ಅಂಡ್ ಮ್ಯಾಕ್ಸಿಮಮ್ ಜನಕ್ಕೆ ಈ ರೀತಿನಲ್ಲೇ ವರ್ಕ್ ಆಗ್ತಾ ಇರೋದು. ತುಂಬಾ ಜನರಿಗೆ ಫಸ್ಟ್ ಕಾಣಿಸುವಂತ ಇಂಪ್ರೂವ್ಮೆಂಟ್ ಮನಸ್ಸಿನಲ್ಲಿ. ಒಂದು ಮನ್ಸು ಶಾಂತಿ ಆಗೋದಿರ್ಬೋದು, ಕೋಪ ಕಮ್ಮಿ ಆಗೋದಿರೋದು, ನೆಗೆಟಿವ್ ಥಾಟ್ಸ್ ಕಮ್ಮಿ ಆಗೋದಿರೋದು. ಸೊ ಫಸ್ಟ್ ರೇಖಿ ವರ್ಕ್ ಮಾಡೋದು ಮನ್ಸ್ ಮೇಲೆ. ನೆಕ್ಸ್ಟ್ ಅದಾದ ನಂತರ ಬಾಡಿ ಮೇಲೆ ರೇಖಿ ವರ್ಕ್ ಮಾಡುತ್ತೆ. ನಮ್ಮ ಫಿಸಿಕಲ್ ಬಾಡಿ ಹೆಲ್ತ್ ಅದ್ರ ಮೇಲೆ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಅದಾದ ನಂತರ ಫೈನಾನ್ಸ್, ರಿಲೇಶನ್ಶಿಪ್, ಜಾಬ್ ಇದೆಲ್ಲವೂ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಖಂಡಿತ ವರ್ಕ್ ಆಗತ್ತೆ. ಸೊ ನೀವಾಗ ಎಮರ್ಜೆನ್ಸಿ ಫೈನಾನ್ಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ, ಇಲ್ಲಿ ನೀವು ಎಮರ್ಜೆನ್ಸಿ ಫೈನಾನ್ಸ್ ಪ್ರಾಬ್ಲಮ್ ಇದ್ರೆ ಏನಾದ್ರು ಮಿಡ್ಲ್ ಅಲ್ಲ ಎಲ್ಲ ಅದರಲ್ಲಿ ಮಿಡಲ್ ಫಿಂಗರ್ ಮತ್ತೆ ರಿಂಗ್ ಫಿಂಗರ್ ಇದ್ರ ಮಧ್ಯ ಮಾತ್ರ ಮಿಡ್ಲ್ ಅಲ್ಲಿ ಇಲ್ಲಿ ನೀವು ಪ್ರೆಸ್ ಮತ್ತೆ ಅದು ಲಾಸ್ಟ್ ಕಾಲರ್ ಮೀಟಿಂಗ್ ಅಲ್ಲಿ ಒಂದು ಮೆಥಡ್ ಅಂತ ಏನೋ ಸ್ಟಾರ್ಟಿಂಗ್ ಅಂತ ಹೇಳಿದ್ರಲ್ಲ ಮೇಡಮ್, ಅವರದ್ದು ಯಾರು? ಮೀನ್ಸ್ ಒಂದು ದುಡ್ಡಿಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇರಿ ಯಾವಾಗೂ. ಸೊ ನಿಮ್ಗದು ಲಾಸ್ಟ್ ವಿಡಿಯೋದಲ್ಲಿ ಇದೆ. ಆ ವಿಡಿಯೋ ಇಮೇಲ್ ಇಮೇಲ್ ಸ್ಟಾರ್ಟಿಂಗ್ ಅವರು ಬಿಟ್ಟಿದ್ರಲ್ಲ, ಸರ್ ಕೇಳಿಸ್ತಿಲ್ಲ. ಇಮೇಲ್ ಈಟಿಂಗ್ ಸ್ಟಾರ್ ಯಾರು ದುಡ್ಡಿಲ್ಲ ಒಳ್ಳೆದಂತ. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ 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 ಸರ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ. ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ತೀರಾ? ಹಲೋ ಈಗ ಸ್ವಲ್ಪ ಓಕೆ. ಹೇಳಿ ಸರ್. ಅಂದ್ರೆ ವಿಡಿಯೋದಲ್ಲಿ ಒಬ್ರು ಹೇಳಲ್ಲ ಅಂತ. ಲಾಸ್ಟ್ ಮೀಟಿಂಗ್ ಅಲ್ಲಿ ನಾ ಮೆಥಡ್ ಹೇಳಿದ್ದೆ. ಸೊ ಅದನ್ನ ನೀವು ಫಾಲೋ ಮಾಡಿ. ಅದ್ರ ಜೊತೆಗೆ ನೀವ್ ಇಲ್ಲಿ ಪ್ರೆಸ್ ಮಾಡ್ತಾ ಬನ್ನಿ. ಸೊ ಮನಿ ರಿಲೇಟೆಡ್ ಏನೇ ಬ್ಲಾಕೇಜಸ್ ಇದ್ರು ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೀವೇನ್ ಕೇಳ್ತಾ ಇದೀರಾ ಆಕ್ಚುಲಿ ನಂಗೆ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಅಲ್ಲ, ಈ ಮೀಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಹೇಳಿದ್ರಲ್ಲ ಮೇಡಮ್, ಅನ್ನದ್ದು ನಂದು ಸಮಸ್ಯೆ ಇತ್ತು, ಈಗೆಲ್ಲ ಕ್ಯೂರ್ ಅದೇ ಹೇಳಿದ್ದು. ಅದ್ರ ಬಗ್ಗೆ ಲಾಸ್ಟ್ ಮೀಟಿಂಗ್ ಅಲ್ಲಿ ಮಾತಾಡಿದೀನಿ. ಅದ್ರದ್ದು ರೆಕಾರ್ಡಿಂಗ್ ಇದೆ ಯೂಟ್ಯೂಬ್ ಅಲ್ಲಿ, ಅದನ್ನ ಚೆಕ್ ಮಾಡಿ ಅಂತ. ಆ ವಿಡಿಯೋನ ಚೆಕ್ ಮಾಡಿ ಮತ್ತೆ ಈ ಮೆಥಡ್ ಅನ್ನ ಫಾಲೋ ಮಾಡಿ. ಓಕೆ ಮೇಡಮ್. ಓಕೆ. ಮತ್ತೆ ಅದೇ ನೀವು ತುಂಬಾ ಲಾಗ್ತಾ ಹೇಳ್ಬೋದು ನೀವು ಸಿಕ್ಕಿದ್ದು. ಏನ್ ಹೇಳಿ ಸರ್? ನೀವು ಒಂದು ಅನ್ಫಾರ್ಚುನೇಟ್ಲಿ ಸಿಕ್ಕಿದ್ದೆ ತುಂಬಾ ಲಾಗ್ತಾ ಹೇಳ್ಬೇಕು. ತುಂಬಾ ಥ್ಯಾಂಕ್ಸ್. ಏನಿಲ್ಲ ಸರ್, ಹಾಗೇನಿಲ್ಲ. ಓಕೆ ತುಂಬಾ ನಮ್ದು ಏನು ಇರೋದಿಲ್ಲ, ಎಲ್ಲ ಒಂದು ದೈವಿ ನಿಯಮ ಅಷ್ಟೇ. ಯಾವಾಗ ಅದು ಬೈ ಮಿಸ್ಟೇಕ್ ಆಗಿ ಸಿಕ್ಕಿದ್ದು ಆಗುತ್ತೆ ಹೇಳಕ್ ಬರಲ್ಲ. ಹೌದೌದು, ಅದೇ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ಸರ್ಚ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ನಿಮ್ದು ಸಿಕ್ಕಿದ್ದು. ನಿಮ್ದು ಸ್ಟಾರ್ಟಿಂಗ್ ಒಮ್ಮೆ ವಿಡಿಯೋ ನೋಡಿ ಅದು ಸ್ಕಿಪ್ ಮಾಡಿ ಮತ್ತೆ 2-3 days ಬ್ಯಾಕ್ ಬಿಟ್ಟು ಪುನಃ ನೋಡಿದ್ದು. ಆವಾಗ ಆಮೇಲಿಂದ ನಾನು ಕನೆಕ್ಟ್ ಆಗಿದ್ದು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ಹಲೋ ಮೇಡಮ್. ಮೇಡಮ್, ರಿಲೇಟೆಡ್ ಟು ಸ್ಟಡಿ ಯಾವ್ದಾದ್ರು ಮುದ್ರೆಗಳು ಅಥವಾ ಏನಾದ್ರೂ ಇದ್ರೆ ಹೇಳಿ ಸ್ವಲ್ಪ. ಎಲ್ಲಾ ಮುದ್ರೆಗಳ ಒಂದು ಕಿಂಗ್ ಅಂತಾನೆ ಹೇಳ್ಬೋದು ಜ್ಞಾನ ಮುದ್ರೆ. ಇದನ್ನ ಯೂಸ್ ಮಾಡಿ.
ಒನ್ ಹ್ಯಾಂಡ್ ಅಲ್ಲಿ ಬೇಕಿದ್ರು ಮಾಡ್ಬೋದಲ್ವಾ? ಹಾ ಹೌದು, ಇದನ್ನ ಮಾಡಿ ಮತ್ತೆ ಪ್ರಾಣ ಮುದ್ರೆ ಸ್ವಲ್ಪ ಆಕ್ಟಿವ್ ಆಗಿಡತ್ತೆ. ಪ್ರಾಣ ಮುದ್ರೆ. ಹಾ ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಸ್ಲೀಪಿಂಗ್ ಪ್ಯಾಟರ್ನ್ ನನ್ ಚೇಂಜ್ ಇದೆ, ನನ್ಗೆ ಅದು ಮಾರ್ನಿಂಗ್ ಟೈಮ್ ಏಳ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಯಾವ ತರ ಇದೆ? ಅಂದ್ರೆ ನಾನು ಅಲಾರಾಮ್ ಇಟ್ರು ನಾನು ಎದ್ದೇಳೋದಿಕ್ ಆಗ್ತಿಲ್ಲ ಮಾರ್ನಿಂಗ್ ಟೈಮ್, ನನ್ಗೆ ಆ ತರ ಆಗ್ತಿದೆ. ರಾತ್ರಿ ಮಲ್ಗೋದು? 12:30 1 ಆಗುತ್ತೆ. ನೀವ್ ಅಷ್ಟ್ ಲೇಟ್ ಆಗಿ ಮಲ್ಗಿ ಬೆಳಗ್ಗೆ ನನ್ ಅಲಾರಾಮ್ ಇಟ್ರು ಹೇಳಕ್ ಆಗ್ತಿಲ್ಲ ಅಂತ ಅಂದ್ರೆ, ಸೊ ರಾತ್ರಿ ನೀವು ಬೇಗ ಮಲ್ಗಿದ್ರಿ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಬೆಳಗ್ಗೆ ಬೇಗ ಹೇಳ್ತೀರಾ. ಆಕ್ಚುಲಿ ಬೇಗ ಮಲ್ಕೊಂಡ್ರು ನಾನು ಎದ್ದೇಳೋದ್ ಲೇಟ್ ಆಗ್ಬಿಡುತ್ತೆ ಒಂದೊಂದ್ ದಿನ, ಅದು ಪ್ರಾಬ್ಲಮ್ ಆಗ್ತಿದೆ. ಇಲ್ಲ, ನೀವು ಅದನ್ನ ಒಂದ್ ಹ್ಯಾಬಿಟ್ ಮಾಡ್ಕೋಬೇಕಷ್ಟೇ. ಮೀನ್ಸ್ ಇವಾಗ ನೀವು ಡೈಲಿ ರಾತ್ರಿ 12 ಗಂಟೆಗೆ ಮಲಗ್ತಾ ಇದೀರಾ, 1 ಗಂಟೆಗೆ ಮಲಗ್ತಾ ಇದೀರಾ ಅಂದ್ರೆ ಬೆಳಿಗ್ಗೆ ಬೇಗ ಹೇಳು ಅಂತ ಅಂದ್ರೆ ಅದ್ ಸಾಧ್ಯ ಇಲ್ಲ. ಸೊ ಅದನ್ನ ನೀವು ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ನಿಮ್ಗೆ ಬೇಗ ಮಲ್ಗಿದ್ರು ನಿದ್ದೆ ಬರಲ್ಲ, ಬೇಗ ಹೇಳಕ್ ಆಗಲ್ಲ. ಸ್ಟಾರ್ಟಿಂಗು ಅದನ್ನ ಒಂದು ಫಿಕ್ಸ್ ಮಾಡ್ಕೊಂತ ಬನ್ನಿ, ಡೇ ಬೈ ಡೇ ನಿಮ್ಗೆ ಅದೇ ಅಭ್ಯಾಸ ಆಗ್ತಾ ಹೋಗುತ್ತೆ. ಅದು ಒಂದೇ ಪ್ರಾಬ್ಲಮ್ ಇತ್ತು. ಅಂದ್ರೆ ಏನಾದ್ರು ಓದ್ಕೊಳ್ಳೋದ್ ಲೇಟ್ ಆಗ್ಬಿಟ್ರೆ ಲೇಟ್ ಆಗಿ ಮಲ್ಕೊಬಿಡ್ತೀನಿ, ಮತ್ತೆ ಮಾರ್ನಿಂಗ್ ಬೇಗ ಎದ್ದೇಳ್ಬೇಕು ಅಂದ್ರೆ ಮತ್ತೆ ಬೆಳಗ್ಗೆ ಕೆಲ್ಸಗಳೆಲ್ಲ ಲೇಟ್ ಆಗ್ಬಿಡುತ್ತೆ. ಸೊ ಹಂಗಾಗ್ಬಿಡುತ್ತೆ. ನೀವು ಹಂಗಾಗಿ ರಾತ್ರಿ ಒಂದ್ 9 ಗಂಟೆ ಅಥವಾ 10 ಗಂಟೆ ಅಷ್ಟ್ರಲ್ಲಿ ನಾನ್ ಮಲಗ್ತೀನಿ, ಈ ರೀತಿ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಾಗತ್ತೆ ಒಂದು. ಮತ್ತೆ ರಾತ್ರಿ ಮಲ್ಗೋ ಮುಂಚೆ ಟು ಡೂ ಲಿಸ್ಟ್ ಬರ್ದಿಟ್ಕೊಂಡ್ಬಿಡಿ. ಏನೇನ್ ಪೆಂಡಿಂಗ್ ಇತ್ತು ಈ ದಿನ ನಾನು ಓದೋದ್ರಲ್ಲಿ ಏನೇನ್ ಪೆಂಡಿಂಗ್ ಇಟ್ಕೊಂಡಿದೀನಿ ಅದನ್ನ ನೀವು ನೋಟ್ ಮಾಡಿ ಇಟ್ಕೋಬಿಡಿ. ಸೊ ದಟ್ ನೀವು ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳೋದಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ನಾನ್ ರಾತ್ರಿ ಮಾಡೋಂತ ಕೆಲ್ಸನ ನೀವು 12 ಗಂಟೆ 1 ಗಂಟೆವರೆಗೆ ನೀವು ಎತ್ತಿಟ್ಕೊಳ್ಳೋದನ್ನ ಬರ್ದಿಟ್ಕೊಳ್ಳಿ. ಬೆಳಗ್ಗೆ ಹೇಳ್ಬೇಕು, ನಾನು ಇದನ್ನ ಓದ್ ಮುಗಿಸ್ಬೇಕು ಅನ್ನೋದಕ್ಕೆ ಒಂದು ಹೇಳೋದಿಕ್ಕೆ ಒಂದು ಕಾರಣ ಸಿಗುತ್ತೆ. ಓಕೆ, ಸುಮ್ನೆ ನಾನು ಎದ್ದು ಓದ್ತೀನಿ ಅಂತ ಅನ್ನೋದಕ್ಕಿಂತ ನಾನು ಇದನ್ನ ಓದ್ತೀನಿ ಅಂತ ಇಟ್ಕೊಳ್ಳಿ. ಆಗ ನಿಮ್ ಮೈಂಡ್ ರೆಡಿ ಆಗಿರತ್ತೆ ಎದ್ದೇಳೋದಿಕ್ಕೆ. ಆ ತರ ನೀವು ಸ್ವಲ್ಪ ಪ್ಲಾನ್ ಮಾಡಿ. ಅಂಡ್ ಆದಷ್ಟು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಕಷ್ಟನೇ ಆಗತ್ತೆ, ಬಿಕಾಸ್ ಅಷ್ಟು ದಿನದಿಂದ ನೀವು ಲೇಟ್ ಮಲ್ಗಿ ಲೇಟ್ ಎದ್ದು ಅಭ್ಯಾಸ ಆಗೋಗಿದ್ಯಲ್ಲ. ಡೇ ಬೈ ಡೇ ಅದು ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಬಟ್ ಅಲ್ಲಿವರೆಗೂ 1 ವೀಕ್ 15 days ವರ್ಗು ನೀವು ಇಂಟೆನ್ಷನಲಿ ಶ್ರಮ ಪಡ್ಬೇಕಾಗತ್ತೆ. ಅಂಡ್ ಅಲಾರಾಮ್ ಇಟ್ಟಾಗ ನೀವು ನಿಮ್ ಪಕ್ಕ ಇಟ್ಕೋಬೇಡಿ. ಮೊಬೈಲ್ ಅಥವಾ ಅಲಾರಾಮ್ ಕ್ಲಾಕ್ ಯಾವ್ದನ್ನೇ ಇಟ್ಕೊಂಡ್ರು ನಿಮ್ ಪಕ್ಕ ಇಟ್ರೆ ನೀವು ಅಲಾರಾಮ್ ಅಲ್ಲೇ ಆಫ್ ಮಾಡ್ತೀರಾ, ಮಲಗ್ತೀರಾ. ಎತ್ತಿಟ್ಬಿಡಿ, ನಿಮ್ಗೆ ಸಿಗ್ಲೇಬಾರ್ದು. ಎಲ್ಲಾದ್ರೂ ಬಚ್ಚಿಟ್ರು ಓಕೆ, ಮೀನ್ಸ್ ನೀವು ನಿದ್ದೆನಲ್ಲಿ ಎದ್ದೇಳ್ಬೇಕು, ಆ ಸೌಂಡ್ ನ ಕೇಳೋದೇ ಇಲ್ಲ ಅಲಾರಾಮ್ ಇಡೋದ್. ನಾನು ನನ್ ಫ್ರೆಂಡ್ಸ್ ಎಲ್ಲ ವಾಲ್ಯೂಮ್ ಸ್ವಲ್ಪ ಜೋರಾಗಿ ಇಟ್ಕೋಬೇಕಾಗತ್ತೆ ಅಷ್ಟೇ. ಅವ್ರು ನೀ ಎದ್ದೇಳಲ್ಲ ನಮಗೆ. ಸೊ ಅಲಾರಾಮ್ ಕ್ಲಾಕ್ ನ ನಿಮಗ್ ಕೇಳಿಸ್ಬೇಕು, ಬಟ್ ನಿಮ್ಮಿಂದ ದೂರ ಇರ್ಬೇಕು. ನೀವು ಎದ್ದೋಗ ಆಫ್ ಮಾಡ್ಬೇಕು, ಆ ರೀತಿ ಇಟ್ಕೊಳ್ಳಿ. ಅವಾಗ ನೀವೇ ಎದ್ದೇಳ್ತೀರಾ ಆಟೋಮೆಟಿಕ್ ಆಗಿ.